ಈಗ IAS ಮಾಡಬೇಕು ಅಂದರೆ ದುಡ್ಡು ಚೆನ್ನಾಗಿರ್ಬೇಕಾ, ಪುಸ್ತಕಗಳನ್ನು ಕೊಂಡ್ಕೊಳ್ಳೋದಕ್ಕೆ, ಕೋಚಿಂಗ್ ತೊಗೊಳೋದಕ್ಕೆ, ಅಥವಾ IQ ಲೆವೆಲ್ ಚೆನ್ನಾಗಿರ್ಬೇಕಾ, ಏನಿರಬೇಕು ಒಬ್ಬ IAS ಮಾಡಬೇಕು ಅಂದರೆ? ಮ್ಯಾಮ್ IAS ಮಾಡಬೇಕು ಅಂತಂದರೆ ಅವರಿಗೆ IAS ಆಗಬೇಕು ಅನ್ನೋ ಒಂದು ಇಚ್ಛೆ ಇದ್ದರೆ ಸಾಕು. ಅಂದರೆ ತುಂಬ ಡೀಪಾಗಿ ಒಂದು ಮನಸ್ಥಿತಿ ಬಂದ್ಬಿಟ್ರೆ ನಾನು ಆಗಲೇಬೇಕು ಅಂತ ಖಂಡಿತ ಅವ್ರು ಆಗ್ತಾರೆ. ಅದಕ್ಕೆ ಮಾರ್ಗದರ್ಶನ ಈಗ ಹೇಳ್ತಾರಲ್ಲ, ವೆನ್ ಯು ಆಸ್ಪೈರ್ ಸಮಥಿಂಗ್ ದ ಎಂಟೈರ್ ಯೂನಿವರ್ಸ್ ವಿಲ್ ಸಪೋರ್ಟ್ ಯು. ಸೊ ಅದೇ ರೀತಿ ನೀವು ಏನಾದ್ರು ಒಂದು ಉದ್ದೇಶ ಇಟ್ಕೊಂಡು ನಾನು ಈಗ IAS ಆಗಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ಹೊರಟ್ರೆ ಎಲ್ಲದು ತಾನಾಗೆ ಬರುತ್ತೆ. ಸೊ ತುಂಬ ಜನ ಏನು ಅನ್ಕೋತಾರೆ ಅಂದರೆ ನಾನು ರ್ಯಾಂಕರ್ ಆಗಿರಬೇಕು, ನಾನು ಟಾಪರ್ ಆಗಿರಬೇಕು, ನಾನು ಫಸ್ಟ್ ರ್ಯಾಂಕರ್ ಆಗಿರಬೇಕು, ಆಗ ಮಾತ್ರ ಮಾಡಬೇಕು, ಆ ಥರ ಏನಿಲ್ಲ. ನಾನು ನನ್ನ ಕೆರಿಯರಲ್ಲಿ ಜಸ್ಟ್ ಪಾಸ್ ಆಗಿರೋ ಅಂಥ ಡಿಗ್ರಿ ಸ್ಟೂಡೆಂಟ್ಸ್ ನೋಡಿದ್ದೀನಿ. ಡಿಗ್ರಿನಲ್ಲೇ ಜಸ್ಟ್ ಪಾಸ್ ಮಾಡಿಕೊಂಡು BA ಮಾಡಿಕೊಂಡು BSc ಮಾಡ್ಕೊಂಡು ಬರ್ತಾರೆ. ಬಟ್ ಅವರಿಗೆ ಎಷ್ಟು ಮಾಡಬೇಕು ಅನ್ನೋ ಛಲ ಇರುತ್ತೆ ಅಂದರೆ ಅದಾದಮೇಲೆ ಅವರು ಕೂತ್ಕೊಂಡು ಅದಕ್ಕೆ ಅಂತಲೇ ಡೆಡಿಕೇಟೆಡ್ ಆಗಿ 1.5 year ಸ್ಪೆಂಡ್ ಮಾಡಿ IAS ಆಗಿ ಹೊರಟೋಗಿದ್ದಾರೆ. ಅದೇ ರೀತಿ ನನ್ನ ಸ್ಟೂಡೆಂಟ್ಸಲ್ಲಿ ತುಂಬ ಜನ ಗೋಲ್ಡ್ ಮೆಡಲಿಸ್ಟ್ಗಳಿದ್ದಾರೆ, ಫಸ್ಟ್ ರ್ಯಾಂಕರ್ಸು, ಗೋಲ್ಡ್ ಮೆಡಲಿಸ್ಟು. ಅವರಿಗೆ ಫಸ್ಟ್ ಸ್ಟೇಜ್ ಕೂಡ ಕ್ಲಿಯರ್ ಮಾಡೋಕ್ಕಾಗ್ದೇ ವಾಪಸ್ ಹೋಗೋರಿದ್ದಾರೆ. ಸೊ ಇಟ್ ಡಸಂಟ್ ಮ್ಯಾಟರ್. ಕಾಲೇಜ್ ಡೇಸಲ್ಲಿ ಗೋಲ್ಡ್ ಮೆಡಲಿಸ್ಟ್ಗಳಿದ್ರು, ಫಸ್ಟ್ ರ್ಯಾಂಕ್ಸ್ ಇದ್ರು, ಅವ್ರು ಫಸ್ಟ್ ಸ್ಟೇಜ್ ಕೂಡ ಕ್ಲಿಯರ್ ಮಾಡೋಕ್ಕಾಗ್ದಿರುವಂಥ ಎಕ್ಸಾಂಪಲ್ಸು ಇದ್ದಾವೆ. ವೈ ಇಸ್ ದಟ್? ಯಾಕೆ ಮ್ಯಾಮ್? ಇಟ್ಸ್ ಎನ್ ಎಂಟೈರ್ಲಿ ಡಿಫ್ರೆಂಟ್ ಪ್ರಿಪ್ರೇಷನ್. ನಿಮ್ಮ ಹಿಂದಿನ ಅಚೀವ್ಮೆಂಟ್ಸ್ ಏನಿದೆ ಇಟ್ ಡಸ್ ನಾಟ್ ಮ್ಯಾಟರ್. ನಿಮಗೆ IAS ಆಗಬೇಕು ಅಂದರೆ ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಿಪ್ರೇಷನ್. ಅದಕ್ಕೆ ಅಂತಲೇ ಈಗ ನಾವು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನೀವು IAS ಆಗಬೇಕಾದ್ರೆ ಮೊದಲನೇ ಸ್ಟೇಜಲ್ಲೇ ನಿಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿಕ್ಸ್, ಸೈನ್ಸ್ ಎಲ್ಲ ಸಬ್ಜೆಕ್ಟ್ಸನ್ನು ಟಚ್ ಮಾಡಬೇಕು. ಯು ಶುಡ್ ಬಿ ಅ ಜಾಕ್ ಆಫ್ ಆಲ್ ಆನ್ ಮಾಸ್ಟರ್ ಆಫ್ ನನ್. ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗಿದ್ರಾಗಲ್ಲ. ಅದಕ್ಕೆ ಅಂತಲೇ ಬೇರೆ ತಯಾರಿನೇ ಇದೆ. ಅದಕ್ಕೋಸ್ಕರ ನಾವು ಅದನ್ನು ತಯಾರಿ ಮಾಡ್ಸೋಕ್ಕೆ ಇರ್ತೀವಿ. ಬೇರೆ ಬೇರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ನ ಕರ್ಕೊಂಬಂದು ಆ ಸಬ್ಜೆಕ್ಟಲ್ಲಿ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ತೀವಿ. IQ ಲೆವೆಲ್ ಹೈ ಇರಬೇಕಾ? ತೊಂದರೆ ಇಲ್ಲ ಮ್ಯಾಮ್, ಏನೂ ಇಲ್ಲ. IQ ಲೆವೆಲ್ ಡಸಂಟ್ ಮ್ಯಾಟರ್. ನಿಮಗೆ ಎನಿಬಡಿ ಎನಿ ಪರ್ಸನ್ ಹೂ ಈಸ್ ಮೆಂಟಲಿ ವೆಲ್, ನಾರ್ಮಲ್ ಇದ್ದಾರೆ ಅಂತಂದರೆ ಅವ್ರಿಗೆ ಇರೋಷ್ಟು IQ ಲೆವೆಲ್ ಸಾಕು. ತುಂಬ ಜನಕ್ಕೆ ಇನ್ಸೆಕ್ಯೂರ್ ಫೀಲ್ ಆಗಿರೋದು ಅಂದರೆ ನನಗೆ IQ ಲೆವೆಲ್ ಇಲ್ಲ, ನನಗೆ ಮೆಮೊರಿ ಪವರ್ ಇಲ್ಲ, ನನಗೆ ಅರ್ಥ ಆಗಲ್ಲ. ದಟ್ಸ್ ಆಲ್ ಟೆಕ್ನಿಕ್ಸ್. ಮ್ಯಾಥ್ಸಲ್ಲಿ ಗುಡ್ ಇರಲ್ಲ ಅವರು, ಸೈನ್ಸಲ್ಲಿ ಗುಡ್ ಇರಲ್ಲ. ಕ್ಯಾನ್ ಬಿ ಟ್ರೈನ್ಡ್. ಇಫ್ ಎನಿಬಡಿ ಇಸ್ ಟ್ರೈನಬಲ್ ದೆನ್ ಹಿ ವಿಲ್ ಬಿ ಗುಡ್ ಎನಫ್. ನಮಗೆ ಒಂದು ರಾ ಮೆಟೀರಿಯಲ್ ಬೇಕು, ವಿ ನೀಡ್ ಅನ್ ಎಂಟಿ ವೆಸಲ್. ಸೊ ಅದರೊಳಗೆ ತುಂಬ ಜವಾಬ್ದಾರಿ ನಮ್ಮದು. ನಾನು ಅದನ್ನು ಐ ಥಿಂಕ್ ಐ ಶುಡ್ ಡಿಕೋಡ್ ಇಟ್ ಹೌ ಇಟ್ ಈಸ್ ಅಂತ. ಯಾಕೆಂದರೆ ಕೆಲವರಿಗೆಲ್ಲ ಹೇಗಾಗುತ್ತೆ ಅಂದರೆ ಹೇಳಿದ್ರೆ ಮ್ಯಾಥ್ಸಲ್ಲಿ ನಾವು ಗುಡ್ಡಿಲ್ಲ, ಸೈನ್ಸಲ್ಲಿ ನಾವು ಗುಡ್ಡಿಲ್ಲ, ಮೆಮೊರಿ ಪವರ್ ಇಲ್ಲ, ಮಾರ್ಕ್ಸ್ ಹಿಂಗಿದೆ, ನಾವೆಲ್ಲ ಎಲ್ಲಿ IAS ಆಗಬಹುದು ಅಂತ. ಈ ಮಿಸ್ಕನ್ಸೆಪ್ಷನ್ ಹೋಗಬೇಕು ಮ್ಯಾಮ್. ಈ ಮಿಸ್ಕನ್ಸೆಪ್ಷನ್ ಏನಿದೆ ಮೊದಲೇ ಪ್ರೀ ಆಗಿ ನಾವು ತಿಳ್ಕೊಬಿಡ್ತೀವಿ, ನಮ್ಮ ಕೈಲಿ ಆಗಲ್ಲ, ನಮ್ಮಲ್ಲಾಗಲ್ಲ, ನಾವು ಇದ್ರಲ್ಲಿ ಬೇಕು, ಅದರಲ್ಲಿ ಬೇಕು. ಸೊ ಇಟ್ ಡಸಂಟ್ ಮ್ಯಾಟರ್ ನೀವು ಯಾರಿದ್ದೀರಾ ಅಂತ. ಸೊ ಇಫ್ ಯು ಹ್ಯಾವ್ ಇಂಟ್ರೆಸ್ಟ್ ದಟ್ ಈಸ್ ಗುಡ್ ಎನಫ್. ಅಷ್ಟು ಸಾಕು ನಮಗೆ.